ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಆ್ಯಂಡ್ ಇದು ಬಂದ್ಯಾರ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇದು ಪಾರ್ಟ್ 2 ವ್ಲಾಗ್ ಆಫ್ ಸಂಡೇ. ಆ್ಯಂಡ್ ಇನ್ನು ಯಾರೆಲ್ಲ ಪಾರ್ಟ್ 1 ವ್ಲಾಗ್ ನೋಡಿಲ್ಲ ಅಂದರೆ ಈ ಕೂಡಲೇ ನೋಡ್ಕೊಂಡು ಬನ್ನಿ, ಆಮೇಲೆ ಪಾರ್ಟ್ 2 ನೋಡಿ. ಸೊ ಅವಾಗ ಒಂದು ಸೀಕ್ವೆನ್ಸ್ ಇರುತ್ತೆ ಅಂತ. ಮತ್ತು ಇವಾಗ ಗುಡ್ಸ್ಲ ಹತ್ರ ಫುಲ್ ಒಂದು ರೌಂಡ್ ಸುತ್ತು ಬಂದು ಅದಾದಮೇಲೆ ಪೂಜೆ ಮಾಡಿಸ್ತಾರೆ. ಸೊ ಗೈಸ್, ಇನ್ನು ಇವಾಗ ಫಿಂಗರ್ ಕಟ್ ಅಂದರೆ ಬೆರಳು ಕಟ್ ಮಾಡೋದು ಅಂತ ಶಾಸ್ತ್ರ ಮಾಡ್ತಾರೆ. ಅಂದರೆ ನಿಜವಾಗ್ಲೂ ಫಿಂಗರ್ಸ್ನ ಕಟ್ ಮಾಡಲ್ಲ, ಬನಾನಾ ಸೆಂಟ್ರಿಗೆ ಇಟ್ಕೊಂಡು ಬನಾನಾನ ಕಟ್ ಮಾಡ್ತಾರೆ. ಗಾಯ್ಸ್ ಅಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು. ಸೊ ಇನ್ ದ ಮೀನ್ ವೈಲ್ ನಾನೊಂದು ಫೋಟೋಸ್ ಕ್ಲಿಕ್ ಮಾಡಿಸ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹಸುಗಳ ಹತ್ರ ಬಂದೆ. ಆ್ಯಂಡ್ ಹಸುಗಳು ಅಂತೂ ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದ್ವು ಅಂತಲೇ ಹೇಳ್ಬೋದು. ಸೊ ಗೈಸ್, ಇನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗೆಲ್ಲ ಕಲಶ ವಾಪಸ್ ಅವ್ರ ತಲೆ ಮೇಲೆ ಹಂಗೆ ಇಡ್ತಾರೆ. ಆಮೇಲೆ ಇವಾಗ ಮನೆ ಹತ್ರ ಹೋಗಿ ಅದನ್ನಲ್ಲಿಕ್ಕಿ ಆಮೇಲೆ ದೇವ್ರನ್ನ ನೋಡ್ಕೊಂಬರ್ಬೇಕಾಗತ್ತೆ. ಆಮೇಲೆ ಪ್ರಸಾದ ತಿನ್ನಬೇಕು. ಆ್ಯಂಡ್ ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಗೆಸ್ಟ್ಸ್ ಎಲ್ಲ ಬಂದಿದ್ದರು. ಆ್ಯಂಡ್ ಇವಾಗ ಫೋಟೋ ತೆಗೆಸ್ಕೊತಾ ಇದ್ವಿ.
ಗೈಸ್ ಇನ್ನೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ, ನಾನು ಯಶನ್ಯ. ಆ್ಯಂಡ್ ಇನ್ನು ಊಟ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಟ್ವಿ. ಅದಾದಮೇಲೆ ತುಂಬ ಜನ ಇದ್ದರು, ಎಲ್ಲ ಮಾತಾಡ್ಸ್ಕೊಂಡು ಓಡಾಡ್ಕೊಂಡೇ ಇದ್ದೆ, ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಫ್ರೆಶನಪ್ ಆದಮೇಲೆ ಅಷ್ಟೊತ್ತಿಗೆ ನಮ್ಗೆ ಸಾಯಂಕಾಲ ಆಗೋಗಿತ್ತು. ಆಮೇಲೆ ಮತ್ತೆ ಇವಾಗ ನೈಟ್ ಊಟಕ್ಕೆ ಬಂದ್ವಿ. ಆ್ಯಂಡ್ ಯಾ ಬಾ ಅಲ್ಲೂ ಆಯ್ತು. ರೆಡಿ. ಸೊ ಗೈಸ್ ಇನ್ನು ಅದಾದಮೇಲೆ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ವಿ. ಆ್ಯಂಡ್ ಮನೆಗೆ ಹೋದ್ಮೇಲೆ ನಾವು ನೆಕ್ಸ್ಟ್ ಡೇ ಮನೆ ಮೇಲೆ ಕೂರಿಸ್ತಾರಲ್ಲ, ಸೊ ಅದು ತಿಂಡಿ ಎಲ್ಲ ಇರುತ್ತೆ. ಸೊ ಅದನ್ನು ಪ್ಯಾಕಿಂಗ್ ಮಾಡಬೇಕು. ಸೊ ಅದನ್ನು ಪ್ಯಾಕಿಂಗ್ ಮಾಡ್ತಾಯಿದ್ವಿ ಆ್ಯಂಡ್ ಅಷ್ಟೇ. ಆ್ಯಂಡ್ ಇನ್ನು ಮುಂದಿನ ವ್ಲಾಗ್ ಬಂದು ಆಶಿಷ್ನ ಮನೆ ಮೇಲೆ ಕೂರಿಸಿರ್ತಾರೆ ಆ್ಯಂಡ್ ಕಿವಿ ಚುಚ್ಸೋದಾಗಿರುತ್ತೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಆ್ಯಂಡ್ ಆಲ್ಸೋ ಅಗೇನ್ ವಿ ಆರ್ ವೆರಿ ವೆರಿ ನಿಯರ್ ಟು 1000 ಸಬ್ಸ್ಕ್ರೈಬರ್ಸ್. ಸೊ ಬೇಗ 1000 ಸಬ್ಸ್ಕ್ರೈಬರ್ಸ್ನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.